ಅಸ್ಸಲಾಮ್ ವಲೈಕುಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೈಫ್ ಲಾಫ್ಟ್. ಇವತ್ತಿನ ವೀಡಿಯೋದಲ್ಲಿ ನಾನು ರೇಸಿಂಗ್ ಹೂಮರ್ ಪಟ್ಟಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡಬೇಕಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಶಿವ ಬ್ರದರು ಹಟ್ಟಿಯಿಂದ ಅವರು ರೆಡ್ ಚಕ್ಕರ್ ಪಟ್ಟಗಳನ್ನ ಬುಕ್ ಮಾಡ್ಕೊಂಡಿದ್ರು. ನನಗೆ ಪರಿಚಯ ಇರುವಂತಹ ಡ್ರೈವರ್ ಸರ್ನ ಕಾಲ್ ಮಾಡಿ ಈ ಥರ ಹೇಳಿದ ನಂತರ ಅವರು ಪಾರ್ಸಲ್ ನಾನು ಮಾಡ್ತೀನಿ ಸರ್, ಮಾಡಿಕೊಡ್ತೀನಿ ನಾನು ಅಂತ ಹೇಳಿದರು. ಸೋಮವಾರ ರಾತ್ರಿ ನಾನು ಬಾಕ್ಸ್ ಅವ್ರಿಗೆ ಕೊಟ್ಟೆ. ಮತ್ತು ಮಂಗಳವಾರ ಬೆಳಿಗ್ಗೆ ಶಿವ ಬ್ರದರ್ ನನಗೆ ಕಾಲ್ ಮಾಡಿ ಹೇಳಿದ್ರು, ಸರ್ ನನಗೆ ಪಾರ್ಸಲ್ ಸಿಕ್ಕಲಿಲ್ಲ, ಬಸ್ ಏನೋ ತುಮಕೂರಲ್ಲಿ ಕೆಟ್ಟೋಯ್ತಂತೆ ಅಂತ ಹೇಳಿದರು. ತಕ್ಷಣ ನಾನು ಡ್ರೈವರ್ ಸರ್ಗೆ ಕಾಲ್ ಮಾಡಿದೆ. ಅವರು ಹೇಳಿದ್ರು ಈ ಥರ ಕೆಟ್ಟೋಗಿದೆ ಬಸ್ಸು ಅಂತ. ಆಲ್ರೆಡಿ 13 ಗಂಟೆ ಆಗಿಬಿಟ್ಟಿದೆ. ಪಟ್ಟಗಳು ಮತ್ತೆ ಇಡೀ ಪೂರ್ತಿ ದಿನ ಬಾಕ್ಸಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ನೀರಾದರೂ ಬೇಕು. ಆಗ ನಾನು ಪ್ರದೀಪ್ ಸರ್, ನಮ್ಮ ಗ್ರೂಪಿನ ಮೆಂಬರು, ಹ್ಯಾಟ್ಸ್ ಆಫ್ ಟು ಹಿಮ್, ಅವ್ರಿಗೆ ನಾನು ಕಾಲ್ ಮಾಡಿದೆ. ತಕ್ಷಣ ಅವರು ಹೋಗಿ ಬಾಕ್ಸ್ನ ಈಸ್ಕೊಂಡು ಮನೆಗೆ ತಂದುಬಿಟ್ಟು ಅಕ್ಕಿಗಳಿಗೆ ಮೇವು ಮತ್ತು ನೀರನ್ನು ಕೊಟ್ಬಿಟ್ಟು 2 ದಿನ ತಮ್ಮ ಮನೆಯಲ್ಲಿ ಅಕ್ಕಿಗಳನ್ನ ಇಟ್ಕೊಂಡಿದ್ರು. ಮತ್ತು ನಾನು ಬೇರೆ ಡ್ರೈವರ್ನ ಅರೇಂಜ್ ಮಾಡಿ ಅವ್ರಿಗೆ ಪ್ರದೀಪ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ 12:30 ರಾತ್ರಿ ಅವರು ಬೇರೆ ಡ್ರೈವರ್ಗೆ ಪ್ಯಾಕ್ ಮಾಡಿ ಮತ್ತೆ ಬಾಕ್ಸ್ನ ಕೊಟ್ಟಿದ್ದಾರೆ. ನೋಡಿ, ಹ್ಯಾಟ್ಸ್ ಆಫ್ ಟು ಹಿಮ್. ಶೋಕ್ದಾರ್ಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ರದೀಪ್ ಸರ್ ಅಂತ ಶೋಕಿ ಮಾಡೋರಿಗೆ. ಯಾಕಂದರೆ ಬೇರೆ ಶೋಕ್ದಾರ್ಗೆ ಬೆಂಬಲಿಸ್ತೀವಲ್ಲ, ಪ್ರೋತ್ಸಾಹ ಕೊಡ್ತಿರಲ್ಲ, ಅವರು ನಿಜವಾದ ಶೋಕ್ದಾರ್ಗಳಂದರೆ. ಇಂಥ ಶೋಕ್ದಾರ್ಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರೇಸಿಂಗ್ ಹೂಮರ್ ಹಾಬಿ ಶೋಕಿ ಈ ಥರನೇ ಬೆಳೀಲಿ, ಇದರ ಬಗ್ಗೆ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲರಿಗೂ ಸಿಕ್ಕಲಿ ಅಂತ ನಾನು ಈ ಶೋಕಿನ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಈ ಶೋಕಿ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.